press the bell icon on the YouTube app and never miss another update. Hello my dear children, welcome back to the class. So the previous session we already know about personal communication. Personal means of communication. Personal communication means we have to interact between two people. Okay. So and also here sender and receiver, sending and receiving. Okay. So which are those that personal means of communication? So post office and postal system, and telephone system, and also the computer, and facsimile, and also the iPod. Okay, so these are the main personal means of communication. So this personal means of communication we are seeing here ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ರಿಸೀವರು ಮತ್ತು ಸೆಂಡರ್. ಸೊ ಆರ್ ಸೆಂಡರ್ ಆರ್ ರಿಸೀವರ್, ಸೊ ಇಬ್ಬರು ವ್ಯಕ್ತಿ ಇರ್ತಾರೆ. ಸೊ ಇಟ್ ಈಸ್ ಅ ಇಂಟರಾಕ್ಟ್ ಬಿಟ್ವೀನ್ two people. Okay, so interact between two people. But here another one means of communication, here mass communication. So in this class we will learn mass communication. So dear children, mass communication means what? So sometimes we need communicate with a group of people. Okay, so at one time. So and also we can communicate, we can send one message a group of people. Okay, so ಒಂದು group of peopleಗೆ ಒಂದೇ ಸಮಯದಲ್ಲಿ ನಾವು ಒಂದು ಮೆಸೇಜನ್ನು ತಲುಪಿಸಬೇಕು. ಸೊ ಆವಾಗ ನಾವು ಬಳಸುವಂಥ ಒಂದು ಕಮ್ಯುನಿಕೇಷನ್ ಸಂಪರ್ಕ ಮಾಧ್ಯಮ ಯಾವುದು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಅ ಮಾಸ್ ಕಮ್ಯುನಿಕೇಷನ್. ಸೊ ಹಿಯರ್ ಮಾಸ್ ಕಮ್ಯುನಿಕೇಷನ್ ಆಲ್ಸೋ ವಿ ಕ್ಯಾನ್ ಕಾಲ್ ಅ ಮಾಸ್ ಮೀಡಿಯಾ. Okay, so some examples, mass communication, some examples like satellites, newspapers, TV, radio and book, etc. So newspapers means like this is also one mass communication. Television, so television anteli karitivi, and also the radio, and also the cheapest means of communication yavudu anta helidre radio. Okay, so sorry, newspaper, like cheapest means of communication, newspaper. So and also the satellite, artificial, so artificial body that goes around a planet. ಸೊ ಒಂದು ಆರ್ಟಿಫಿಷಿಯಲ್ ಆಗಿರುವಂಥ ಒಂದು ಭಾಗ ಏನಾಗುತ್ತೆ, ಆ ಒಂದು ನಮ್ಮ ಪ್ಲ್ಯಾನೆಟನ್ನು ಸುತ್ತಾ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಸೆಟಲೈಟ್ಸ್ಗಳಿಂದ ನಾವೇನು ಮಾಡ್ಬೋದು, ನಮಗೆ ಕಮ್ಯುನಿಕೇಟನ್ನು ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮಾಸ್ ಕಮ್ಯುನಿಕೇಷನ್ಸ್ಗೆ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್, ಟಿ ವಿ, ಬುಕ್, ಮ್ಯಾಗಝೀನ್ಸ್ ಆ್ಯಂಡ್ ಆಲ್ಸೋ ದ ಸೆಟಲೈಟ್ಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್, ಸೊ ಮಾಸ್ ಕಮ್ಯುನಿಕೇಷನ್, ಸೊ ಮಾಸ್ ಕಮ್ಯುನಿಕೇಷನ್ ಪೇಜ್ ನಂಬರ್ 115. So dear children, mass communications here messages are can be sent to many people at the same time. ಸೊ ಒಂದೇ ಸಮಯದಲ್ಲಿ ಒಂದು ಮಾಹಿತಿಯನ್ನು ಹಲವಾರು ಜನಗಳಿಗೆ, ಹಲವಾರು ವ್ಯಕ್ತಿಗಳಿಗೆ ನಾವು ತಿಳಿಸ್ಬೇಕು ಅಂತ ಹೇಳಿದ್ರೆ ಥ್ರೂ ಮಾಸ್ ಕಮ್ಯುನಿಕೇಷನ್ ಆರ್ ಮಾಸ್ ಮೀಡಿಯಾ. ದ ಮೀನ್ಸ್ ಆಫ್ ಆಲ್ಸೋ ಕಾಲ್ಡ್, ದ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಆಲ್ಸೋ ಕಾಲ್ಡ್ ಮಾಸ್ ಮೀಡಿಯಾ. ನಾವು ಇದನ್ನು ಇನ್ನೊಂದು ಹೆಸರಲ್ಲಿ ಕರೆಯೋದಾದರೆ ಅದನ್ನೇನಂತ ಕರಿತೀವಿ, ಮಾಸ್ ಮೀಡಿಯಾ. ಓಕೆ, ಸೊ ಮಾಸ್ ಮೀಡಿಯಾ ಅಂತೇಳಿ ನಾವು ಕರಿತೀವಿ. ಸೊ ಇನ್ಕ್ಲೂಡ್ಸ್ ಲೈಕ್ ರೇಡಿಯೋ, ಸೊ ಟೆಲಿವಿಷನ್ and newspaper, newspapers and magazines and films. Okay, films. Okay, so these mass media can inform people about what is happening all over the world. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಆಲ್ ಓವರ್ ದ ವರ್ಲ್ಡ್, ನಮ್ಮ ಜಗತ್ತಲ್ಲಿ ಏನು ನಡೀತಾ ಇದೆ, ನೈಜ ಘಟನೆಗಳು ಏನು ನಡೀತಾ ಇದೆ ಅನ್ನೋದನ್ನು ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ನೋಡ್ಬೋದು ಅಥವಾ ನಾವು ಓದ್ಬೋದು.
ಓಕೆ. ಸೊ ಮಾಸ್ ಕಮ್ಯುನಿಕೇಷನ್ ಅಂದರೆ ಅದೇ ವಿ ನೀಡ್ ಕಮ್ಯುನಿಕೇಟ್ ವಿತ್ ಅ ಗ್ರೂಪ್ ಆಫ್ ಪೀಪಲ್. ಒಂದೇ ಸಮಯದಲ್ಲಿ ಒಂದು ಮಾಹಿತಿ ಹಲವಾರು ಜನರಿಗೆ ಅದು ತಲುಪಬೇಕು ಅಂತ ಹೇಳಿದ್ರೆ ನಾವು ಯಾವ ಒಂದು ಮೀಡಿಯಾನ ಯೂಸ್ ಮಾಡ್ತೀವಿ. ಸೊ ವಿ ಆಲ್ಸೋ ಕಾಲ್ಡ್ ಮಾಸ್ ಮೀಡಿಯಾ ಅಂತಲೂ ನಾವು ಕರಿತೀವಿ. ಓಕೆ. ಸೊ ಮಾಸ್ ಕಮ್ಯುನಿಕೇಷನನ್ನು ನಾವು ಬಳಸ್ತೀವಿ. ಆ ಮಾಸ್ ಕಮ್ಯುನಿಕೇಷನ್ ಯಾವ್ದ್ಯಾವುದು? ಸೊ ಸಮ್ ಎಕ್ಸಾಂಪಲ್ಸ್ ಆಫ್ ದಿಸ್ ಮಾಸ್ ಕಮ್ಯುನಿಕೇಷನ್. ಸೊ ದೋಸ್ ಆರ್ ರೇಡಿಯೋ, ಟೆಲಿವಿಷನ್, ನ್ಯೂಸ್ ಪೇಪರ್ಸ್, ಮ್ಯಾಗ್ಝೀನ್ಸ್ ಆ್ಯಂಡ್ ಫಿಲ್ಮ್ಸ್. ಸೊ ರೇಡಿಯೋದಲ್ಲೂ ನಾವು ಡೈಲಿ ಏನು ಮಾಡ್ತೀವಿ, ಅಪ್ಡೇಟ್ ಕರೆಂಟ್ ಇವೆಂಟ್ಸ್ಗಳನ್ನು ಕೇಳಿಸ್ಕೋಬೋದು. ಟೆಲಿವಿಷನಲ್ಲಿ ವಿ ಕ್ಯಾನ್ ಸಿ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಇಯರ್. ಸೊ ಕೇಳಿಸ್ಕೋಬೋದು ಮತ್ತು ನಾವು ನೋಡ್ಬೋದು. ಸೊ ನ್ಯೂಸ್ ಪೇಪರ್ಸ್, ಎಲ್ಲರ ಮನೆಯಲ್ಲೂ ನಾವು ನ್ಯೂಸ್ ಪೇಪರ್ಸನ್ನು ನಾವು ನೋಡ್ತೀವಿ. ಆ ನ್ಯೂಸ್ ಪೇಪರ್ಸಲ್ಲಿ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ನ್ಯಾಷನಲ್ ನ್ಯೂಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ನ್ಯೂಸ್ ಆಗಿರ್ಬೋದು, ಲೋಕಲ್ ನ್ಯೂಸ್ ಆಗಿರ್ಬೋದು, ಎಲ್ಲ ಒಂದು ಲೈಕ್ ಅ ಫುಲ್ ಮೀಲ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಒಂದು ಊಟ ಸಫಿಷಿಯೆಂಟ್ ಆಗಬೇಕು ಅಂದರೆ ಸ್ವೀಟ್ ಇರಬೇಕು, ಖಾರ ಇರಬೇಕು, ಎಲ್ಲ ಇರಬೇಕಲ್ವಾ. ಸೊ ಲೈಕ್ ದಟ್ ನ್ಯೂಸ್ ಪೇಪರ್ ಅಂದರೆ ಅದೇ. ಸೊ ಫುಲ್ ಮೀಲ್ಸ್ ತಾಲಿ ಅಂತೇಳಿ ನಾವು ಕರಿತೀವಿ. ಒಂದು ತಟ್ಟೆಯಲ್ಲಿ ಎಲ್ಲ ರೀತಿಯಾದಂತಹ ಆಹಾರ ಇರುವಂಥದ್ದು. ಸೊ ಲೈಕ್ ನ್ಯೂಸ್ ಪೇಪರ್ ಅಂದರೆ ಅದೇ. ನ್ಯೂಸ್ ಪೇಪರಲ್ಲಿ ಲೋಕಲ್ ನ್ಯೂಸ್ ಇರುತ್ತೆ, ಆ್ಯಂಡ್ ಲೈಕ್ ಸ್ಟೇಟ್ ನ್ಯೂಸ್ ಇರುತ್ತೆ, ನ್ಯಾಷನಲ್ ನ್ಯೂಸ್ ಇರುತ್ತೆ, ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಕ್ರಿಕೆಟ್ ಬಗ್ಗೆ ಇರುತ್ತೆ, ಆ್ಯಂಡ್ ಆಲ್ಸೋ ದ ಫಿಲ್ಮ್ಸ್ ಬಗ್ಗೆ ಇರುತ್ತೆ. ಓಕೆ. ಆ್ಯಂಡ್ ಪೊಲಿಟಿಕಲ್, ಸೋಷಿಯಲ್ಲು ಎಲ್ಲ ಇರುತ್ತೆ. ಸೊ ಅದರಿಂದ ನಾವೇನಂತ ಕರಿತೀವಿ, ಫುಲ್ ಮೀಲ್ ಅಂತೇಳಿ ಹೇಳಬಹುದು. ಓಕೆ. ಸೊ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝೀನ್ಸ್ ಅಂತ ಹೇಳಿದ್ರೆ ಒಂದು ಆರ್ಟಿಕಲ್ ಬರೆಯುವಂಥದ್ದು. ಓಕೆ. ಸೊ ಮ್ಯಾಗ್ಝೀನ್ಸಲ್ಲೂ ನಾವು ಕರೆಂಟ್ ಪ್ರೆಸೆಂಟ್ ಸಿಚುವೇಶನನ್ನು, ಎಕನಾಮಿಕ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಡೆಯುವಂತಹ ಘಟನೆಗಳನ್ನು ನಾವು ಏನು ಮಾಡ್ಬೋದು, ತಿಳಿಬಹುದು. ಓಕೆ. ಸೊ ಆ್ಯಂಡ್ ಆಲ್ಸೋ ದ ಫಿಲ್ಮ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಅ ವೆರಿ ಪಾಪ್ಯುಲರ್. ಸೊ ಮಾಸ್ ಕಮ್ಯುನಿಕೇಷನ್ ಫಿಲ್ಮ್ಸಿಂದ ನಾವು ಎಷ್ಟೊಂದು ಸೋಷಿಯಲ್ ಅವೇರ್ನೆಸ್ಸನ್ನು ಬೆಳೆಸ್ಕೊತೀವಿ. ಸ್ಟೂಡೆಂಟ್ಸಿಗೋಸ್ಕರ ಕೆಲವೊಂದು ಫಿಲ್ಮ್ಸನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಲೈಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡದ ಬಗ್ಗೆ ತುಂಬ ಅವೇರ್ನೆಸ್ಸನ್ನು ಮೂಡಿಸಿದ್ದಾರೆ. ಕೆಲವೊಂದು ಎಜುಕೇಷನ್ ಬಗ್ಗೆ ಫಿಲ್ಮ್ಸನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ 3 Idiots ಅಂತ ಹೇಳಿದ್ರೆ ಸೊ ಫನ್ನಿ ಆಗಿದೆ, ಅದರ ಜೊತೆಗೆ ಸೊ ಅದರಿಂದ ಸಿಗುವಂತಹ ಮೆಸೇಜು ತುಂಬಾ ಇದೆ ಅಲ್ವಾ. ಸೊ ಲೈಕ್ ದಟ್ ಫಿಲ್ಮ್ಸ್ ಆಲ್ಸೋ ಮಾಸ್ ಕಮ್ಯುನಿಕೇಷನ್. Understood children? Yes. And also the information this media can inform people about what is happening all over the world. ಪ್ರಪಂಚದಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ತಿಳಿಬೋದು. ಆ್ಯಂಡ್ ಎಜುಕೇಟ್ ದ್ಯಾಮ್ ಅಬೌಟ್ ಮೆನಿ ಥಿಂಗ್ಸ್. ಎಜುಕೇಟ್ ಅಂದರೆ ನಾವು ಅದ್ರ ಬಗ್ಗೆ ಶಿಕ್ಷಣವನ್ನು ಕೊಡ್ಬೋದು. ಓಕೆ. ಸೊ ಮೀನ್ಸ್ ಆಫ್ ಎ ಮಾಸ್ ಮೀಡಿಯಾ ಆರ್ ಆಲ್ಸೋ ಎ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಮಾಸ್ ಕಮ್ಯುನಿಕೇಷನ್ ಅಂದರೆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ನಮಗೆ ಮನೋರಂಜನೆಯನ್ನು ಕೊಡುತ್ತೆ. ಓಕೆ. ಸೊ ಟೆಲಿವಿಷನ್ ಅಂತ ಹೇಳಿದ್ರೆ ಟಿ.ವಿ. ನಮಗೆ ಬೇಜಾರಾದಾಗ ಏನು ಮಾಡ್ತೀವಿ, ಸೊ ಸಾಂಗ್ಸ್ನ ಕೇಳ್ಬೋದು, ಫೋಕ್ ಸಾಂಗ್ಸ್ ಆಗಿರ್ಬೋದು, ಲೈಕ್ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು. ಸೊ ಲೈಕ್ ಫಿಲ್ಮ್ಸ್ಗಳಲ್ಲಿ ಪೌರಾಣಿಕ ಕಥೆಗಳಿದ್ದಾವೆ, ಮೈಥಾಲಜಿ ಫಿಲ್ಮ್ಸನ್ನು ನೋಡ್ತೀವಿ. ಸೊ ಲೈಕ್ ಆ್ಯಕ್ಷನ್ ಮೂವೀಸ್ನ ನೋಡ್ತೀವಿ. ಲೈಕ್ ಮಕ್ಕಳಿಗಾದರೆ ನಾವೇನು ನೋಡ್ಬೋದು, ಲೈಕ್ ಮಕ್ಕಳಿಗೆ ಬರೋವಂಥ ಚಿಣ್ಣರ ಲೋಕ ಆಗಿರ್ಬೋದು. ಸೊ ಈ ಥರ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ನಾವು ನೋಡೋದ್ರಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತಲ್ವಾ. ಸೊ ದಟ್ಸ್ ವೈ ವಿ ಆರ್ ಸೇಯಿಂಗ್ ಹಿಯರ್ ಮಾಸ್ ಕಮ್ಯುನಿಕೇಷನ್ ಈಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಮನೋರಂಜನೆಯನ್ನು ಕೊಡುತ್ತೆ. ಓಕೆ. ಸೊ ಎಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 115, so 115. So mass communication. So mass communication is defined as the spreading of a message to a large number of people through quick means such as newspapers, magazines, radio, television, internet, etc. Already we know that. So it means like so we need communicate with a group of people. So how we are communicate with a group of people? Through newspapers, radio, or magazines, or television, or internet. Understood? So ಯಾವ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಆ ಗ್ರೂಪ್ ಆಫ್ ಪೀಪಲ್ನ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೋದು, ಲೈಕ್ ರೇಡಿಯೋ. ಸೊ ರೇಡಿಯೋ ಅಂತ ಹೇಳಿದ್ರೆ ಸೊ ಅಪ್ಡೇಟ್, ಲೈಕ್ ಕರೆಂಟ್ ಈವೆಂಟ್ಸ್ಗಳ ಬಗ್ಗೆ ನಮಗೆ ಅದು ಮೆಸೇಜಸನ್ನು, ನ್ಯೂಸಸನ್ನು ನಮಗೆ ಹೇಳುತ್ತೆ. ಸೊ ನ್ಯೂಸ್ ಅಂತ ಹೇಳಿದ್ರೆ ನಮಗೆ ನ್ಯೂಸ್ ಅನ್ನೋ ಒಂದು ಕಾನ್ಸೆಪ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ಲೈಕ್ ನಮ್ಮ ಕಾರ್ಡಿನಲ್ ಡೈರೆಕ್ಷನ್. ನ್ಯೂಸ್ ಅಂತ ಹೇಳಿದ್ರೆ ಸೊ ನಾವು ಕಾರ್ಡಿನಲ್ ಡೈರೆಕ್ಷನನ್ನು ನೋಡಿದ್ದೀವಲ್ವಾ. ಸೊ ಎನ್, ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್.
ಸೊ ಇದರಲ್ಲಿ ನಾವು ನ್ಯೂಸ್ ಅಂತ ಹೇಳಿದ್ರೆ ಅಂದರೆ ನಾರ್ತಿಂದ ಬರುವಂಥ ಎಲ್ಲ ಇನ್ಫಾರ್ಮೇಷನ್ಸು, ನಾರ್ತ್ನಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನು, ಸೌತಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು, ಈಸ್ಟಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ಹಾಗೂ ವೆಸ್ಟಲ್ಲಿ ನಡೆಯುವಂಥ ಎಲ್ಲ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ಅದನ್ನು ಯಾವುದ್ರ ಮೂಲಕ ನೋಡ್ತೀವಿ? ನ್ಯೂಸ್. ಓಕೆ, ಸೊ ನ್ಯೂಸ್ ಪೇಪರ್. ಸೊ ಹಿಯರ್ ನ್ಯೂಸ್ ಮೀನ್ಸ್ NEWS. NEWS. ಓಕೆ, ಸೊ ನ್ಯೂಸ್ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾದರೆ ನ್ಯೂಸ್ ಪೇಪರ್ ಅಂದರೆ ಸೊ ನಾರ್ತ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೌತ್. ಲೈಕ್ ನ್ಯೂಸ್ ಮೀನ್ಸ್ ಬೈ ಪೇಪರ್ ಮೀನ್ಸ್ ಲೈಕ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಕರೆಂಟ್ ಇವೆಂಟ್ಸ್ಗಳನ್ನು ನೋಡೋವಂಥದ್ದು. ಓಕೆ, ಸೊ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಪೇಪರ್. Okay, yes. So this is how we can communicate with a group of people through radio, television, newspapers and magazines, and also the films, and also the satellites. So satellites means here what? Satellites means here artificial body. So artificial one part. So this artificial part that goes round ಅ ಪ್ಲಾನೆಟ್. ಸೊ ನಮ್ಮ ಗ್ರಹದ ಸುತ್ತ ಒಂದು ಆರ್ಟಿಫಿಷಿಯಲ್ ಅಂದರೆ ಮಾನವ ನಿರ್ಮಿಸಿರುವಂತಹ, ಮನುಷ್ಯ ನಿರ್ಮಿಸಿರುವಂತಹ ಒಂದು ಬಾಡಿ ಏನಿರುತ್ತೆ, ಒಂದು ಪಾರ್ಟ್ ಏನಿರುತ್ತೆ, ಅದು ಪ್ಲ್ಯಾನೆಟನ್ನು ಸುತ್ತುತ್ತಾ ಇರುತ್ತೆ. ಸೊ ಅಲ್ಲಿ ಬರುವಂತಹ ರೇಡಿಯೋ ವೇವ್ಸ್ಗಳು ಏನು ಮಾಡುತ್ತೆ, ನಾವು ಇಲ್ಲಿ ಮಾಡುವಂಥ ಒಂದು ಕೆಲವೊಂದು ಘಟನೆಗಳನ್ನು ಎಲ್ಲರಿಗೂ ತಿಳಿಸುವಂಥ ಒಂದು ಕೆಲಸವನ್ನು ಮಾಡುತ್ತದೆ. ಓಕೆ, ಸೊ ಥ್ರೂ ರೇಡಿಯೋ ಆಗಿರ್ಬೋದು, ಥ್ರೂ ಟೆಲಿವಿಷನ್ ಆಗಿರ್ಬೋದು, ಅಥವಾ ಥ್ರೂ ಲೈಕ್ ಅನದರ್ ಒನ್ ಮಾಡ್ರನ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇಂಟರ್ನೆಟ್. ಓಕೆ, ಸೊ ಇಂಟರ್ನೆಟ್ ಮೂಲಕ ಏನು ಮಾಡುತ್ತೆ, ಅದು ವರ್ಕ್ ಮಾಡುತ್ತೆ. ಸೊ ಇಯರ್ ಫ್ಯಾಕ್ಟಿಯಾಯ್ಡ್ ದ ಫಸ್ಟ್ ನ್ಯೂಸ್ ಪೇಪರ್. ಹಾಗಾದರೆ ದಿಸ್ ನ್ಯೂಸ್ ಪೇಪರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ದಿಸ್ newspaper, first newspaper in India was started by James Augustus Huckey in 1780. ಫಸ್ಟ್ ನ್ಯೂಸ್ ಪೇಪರನ್ನು ಸ್ಟಾರ್ಟ್ ಮಾಡಿದ್ದು ಯಾರಾಗಾದರೆ, ಸೊ ಎಷ್ಟರಲ್ಲಿ? ಇನ್ ಇಯರ್ 1780. ಸೊ ದಟ್ ಪರ್ಸನ್ ಅಗಸ್ಟಸ್ ಹಕ್ಕಿ. ಓಕೆ, ಸೊ ಅಗಸ್ಟಸ್ ಹಕ್ಕಿ ಅನ್ನೋನು ಏನು ಮಾಡಿದ್ರು, 1780ಯಲ್ಲಿ ಫಸ್ಟ್ ನ್ಯೂಸ್ ಪೇಪರನ್ನು ಸ್ಟಾರ್ಟ್ ಮಾಡಿದರು. ನ್ಯೂಸ್ ಪೇಪರ್ಸ್ ಅಂದರೆ ಆಲ್ರೆಡಿ ನಮಗೆ ಗೊತ್ತು. ಸೊ ಲೋಕಲ್ ನ್ಯೂಸ್ ಪೇಪರ್ ಆಗಿರ್ಬೋದು, ಅಥವಾ ಲೈಕ್ ಒನ್ಸ್ ಡೈಲಿ ನಾವು ನೋಡೋವಂಥ ನ್ಯೂಸ್ ಪೇಪರ್ಸ್ ಲೈಕ್ ಜನತಾವಾಣಿ, ವಿಜಯವಾಣಿ, ಇಂಡಿಯಾ ಟೈಮ್ಸು ಆ್ಯಂಡ್ ಹಿಂದೂಸ್ತಾನ್ ಟೈಮ್ಸು, ಆ್ಯಂಡ್ ಆಲ್ಸೋ ದ ಲೋಕಲ್ ಪೇಪರ್ಸ್ ಅದೇ ಜನತಾವಾಣಿ, ನಗರವಾಣಿ ಆಗಿರ್ಬೋದು, ಅಥವಾ ವಿಜಯ ಕರ್ನಾಟಕ, ಪ್ರಜಾವಾಣಿ. ಸೊ ದೀಸ್ ಆರ್ ದ ಮೇನ್ ಎಕ್ಸಾಂಪಲ್ಸ್ ಆಫ್ ಅ ನ್ಯೂಸ್ ಪೇಪರ್. ಓಕೆ, ಸೊ ಆ್ಯಂಡ್ ಮ್ಯಾಗ್ಝೀನ್ಸ್ ಅಂದರೆ ಏನು? ಮ್ಯಾಗ್ಝೀನ್ಸ್ ಅಂತ ಹೇಳಿದ್ರೆ ಲೈಕ್ ಅ ಬುಕ್, ಆರ್ಟಿಕಲ್. ಸೊ ಮ್ಯಾಗ್ಝೀನ್ಸನ್ನು ನಾವೇ ಯಾವುದು ಮ್ಯಾಗ್ಝೀನ್ಸ್ ಅಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರಬೇಕು ಅಂತ ಹೇಳಿದ್ರೆ ತರಂಗ, ಗೃಹಶೋಭಾ. ಓಕೆ, ಸೊ ದಟ್ ಮೇನ್ ಇಂಪಾರ್ಟೆಂಟ್ ಮ್ಯಾಗ್ಝೀನ್ಸ್, ಇಟ್ಸ್ ಒನ್ಸ್ ಇನ್ ಅ ವೀಕ್ ಇರುತ್ತೆ ಅಥವಾ ಒನ್ಸ್ ಇನ್ ಅ ಮಂತ್ ಇರುತ್ತೆ. ಸೊ ದಿಸ್ ಮ್ಯಾಗ್ಝೀನ್ಸಿಂದ ನಾವು ಕರೆಂಟ್ ಇವೆಂಟ್ಸ್ಗಳನ್ನು, ಮಾಸ್ ಲೈಕ್ ನ್ಯೂಸಸ್ಗಳನ್ನು ನಾವು ಪಡಿಬೋದು. ಓಕೆ, ಎಸ್. ಸೊ ಸೆಟಲೈಟ್ಸ್. ಸೊ ಸೆಟಲೈಟ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೇಳಿದ್ವಿ ಆರ್ಟಿಫಿಷಿಯಲ್ ಬಾಡಿ. ಸೊ ದಿಸ್ ಈಸ್ ಅ ಆರ್ಟಿಫಿಷಿಯಲ್ ಬಾಡಿ ದಟ್ ಗೋಸ್ round a planet. Okay, so round a planet, round a planet. Satellites are used for long distance. ತುಂಬ ದೂರದಲ್ಲಿರುವಂಥ ಒಂದು ಕಮ್ಯುನಿಕೇಷನ್, ಅದು ಲಾಂಗ್ ಡಿಸ್ಟೆನ್ಸಿಗೆ ನಾವು ಯೂಸ್ ಮಾಡ್ತೀವಿ ಅದನ್ನು. ಸೊ ಟೆಲಿವಿಷನ್ ಪ್ರೋಗ್ರಾಮ್ಸ್ ಆರ್ ರಿಲೇಡ್ ಲೈವ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ಥ್ರೂ ಎ ಸ್ಯಾಟಲೈಟ್. ಸೊ ಹಾಗಾದರೆ ಒಂದು ಲೈವ್ ಪ್ರೋಗ್ರಾಮ್, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಗಿರ್ಬೋದು, ಅದು ಲೈವ್ ಆಗಿ ನಡೀತಾ ಇದೆ, ಅದು ಎಲ್ಲ ಥ್ರೂಔಟ್ ವರ್ಲ್ಡ್ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಯಾವ ಸಹಾಯದಿಂದ ನೋಡುತ್ತೆ? ದಿಸ್ ಆರ್ಟಿಫಿಷಿಯಲ್ ಬಾಡಿ, ಸೆಟಲೈಟ್. ಓಕೆ, ಸೊ ಒಂದು ಉಪಗ್ರಹ ಅಂತೇಳಿ ನಾವು ಕರಿತೀವಿ. ಸೆಟಲೈಟ್ ಅಂದರೆ ಮಾನವ ನಿರ್ಮಿತ ಒಂದು ಉಪಗ್ರಹ, ಸೆಟಲೈಟ್. ಓಕೆ, ಎಸ್. ಆ್ಯಂಡ್ ವೆನ್ ಯು ವಾಚ್ ಎ ಕ್ರಿಕೆಟ್ ಮ್ಯಾಚ್ ಆನ್ ಎ ಟೆಲಿವಿಷನ್, ರಿಮೆಂಬರ್ ಇಟ್ ಈಸ್ ಎ ಸ್ಯಾಟಲೈಟ್ ದಟ್ ಮೇಕ್ಸ್ ದಿಸ್ ಪಾಸಿಬಲ್. ಸೊ ಇವಾಗ ನಾವು ಒಂದು ಕುತ್ಕೊಂಡು ಲೈವ್ ಆಗಿ ಒಂದು ಕ್ರಿಕೆಟ್ ಪ್ರೋಗ್ರಾಮನ್ನು ನೋಡ್ತಾ ಇದ್ದೀವಿ ಟೆಲಿವಿಷನಲ್ಲಿ ಅಂತ ಹೇಳಿದ್ರೆ, ಸೊ ಅದು ಯಾರಿಂದ ಪಾಸಿಬಲು, ಯಾವ ಒಂದು
ವಸ್ತುವಿನಿಂದ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಸೊ ದಟ್ ಈಸ್ ಮೀನ್ಸ್ ಆಫ್ ಸೆಟಲೈಟ್. ಸೊ ಆ ಒಂದು ಉಪಗ್ರಹ, ಮಾನವ ನಿರ್ಮಾಣ ಮಾಡಿರುವಂಥ ಒಂದು ಉಪಗ್ರಹ. ಇಮೇಜನ್ನು ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 115. Understood children? Yes, satellites are used for a long distance communication, and television programs are a relayed live or a different part of the world, and through a satellite when you watch a cricket match on television, and remember it is a satellite that makes this possible. Okay, so ಈ ಒಂದು ಸ್ಯಾಟಲೈಟ್ ಇಂದ ನಾವು ಒಂದು ಜಾಗದಲ್ಲಿ ಸೊ ಎಲ್ಲರೂ ಥ್ರೂಔಟ್ ವರ್ಲ್ಡಲ್ಲಿ ಒಂದು ಲೈವ್ ಆಗಿ ನಡೆಯುವಂಥ ಒಂದು ಪ್ರೋಗ್ರಾಮನ್ನು, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂತಲೇ ಅಂದ್ಕೊಳ್ಳೋಣ, ಈ ಒಂದು ಪ್ರೋಗ್ರಾಮನ್ನು ನಾವು ಏನು ಮಾಡ್ಬೋದು, ನೋಡ್ಬೋದು, ಲೈವ್ ಆಗಿ ನಾವು ನೋಡ್ಬೋದು. ಇದು ಯಾವುದರಿಂದ ಸಾಧ್ಯ ಅಂತ ಹೇಳಿದ್ರೆ ಪಾಸಿಬಲ್, ಇಟ್ಸ್ ಓನ್ಲಿ ಪಾಸಿಬಲ್. ಯಾವುದರಿಂದ ಅಂತ ಹೇಳಿದ್ರೆ ಸೊ ದಿಸ್ ಸ್ಯಾಟಲೈಟ್. ಓಕೆ, ಸೊ ಸ್ಯಾಟಲೈಟ್ ಮೀನ್ಸ್ ವಾಟ್ ಇಯರ್? ಆರ್ಟಿಫಿಷಿಯಲ್ ಬಾಡಿ ದಟ್ ಗೋಸ್ ರೌಂಡ್ ಅ ಪ್ಲಾನೆಟ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಮಾಸ್ ಕಮ್ಯುನಿಕೇಷನ್. ಸೊ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಸೊ ಇಯರ್ ಮಾಸ್ ಕಮ್ಯುನಿಕೇಷನ್ ವಿ ನೀಡ್ ಕಮ್ಯುನಿಕೇಟ್ ವಿತ್ ಅ ಗ್ರೂಪ್ ಆಫ್ ಪೀಪಲ್ ಅಟ್ ಅ ಟೈಮ್. So how it is a possible means through newspaper or a radio or a television or a film or magazine or a book. Okay, so ಅದರಲ್ಲಿ ಒಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಸೆಟಲೈಟ್. ಸೊ ಸೆಟಲೈಟ್ ಅಂತ ಹೇಳಿದ್ರೆ ಸೊ ದಿಸ್ ಈಸ್ ಅ ಆರ್ಟಿಫಿಷಿಯಲ್ ಬಾಡಿ ದಟ್ ಗೋಸ್ ರೌಂಡ್ ಅ ಪ್ಲಾನೆಟ್ ಅಂತೇಳಿ ಕರಿತೀವಿ. ಸೊ ದಿಸ್ ಸೆಟಲೈಟ್ ಏನು ಮಾಡುತ್ತೆ, ಅಟ್ ಎ ಟೈಮು ಲೈವ್ ಆಗಿ ನಡೆಯುವಂಥ ಒಂದು ಪ್ರೋಗ್ರಾಮ್ಸ್ಗಳನ್ನು ಏನು ಮಾಡುತ್ತೆ, ಕ್ಯಾಚ್ ಮಾಡಿ ಸೊ ಲೈಕ್ ನಮಗೆ ಟೆಲಿವಿಷನ್ ಮೂಲಕ ನಮಗೆ ನೋಡುವಂಥ ಒಂದು ಅವೈಲಬಿಲಿಟಿಯನ್ನು ಅದು ಮಾಡಿದೆ. ಸೊ ಯೂಸ್ಡ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್, ಯೂಸ್ಡ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್. ಸೊ ಡಿಯರ್ ಚಿಲ್ಡ್ರನ್, ಟರ್ನ್ ದಿ ಪೇಜ್ ಆ್ಯಂಡ್ in your textbook page number 116 test yourself, write the full form of a following anta kottidare. Write the full form of the following. So first one, PCO. So PCO means what? Public call office. Okay, and STD. So STD means already we know that subscriber trunk dialing ಅಂತೇಳಿ ಕರಿತೀವಿ. Subscriber ಟ್ರಂಕ್ ಡೈಲಿಂಗ್. ಆರ್ ಅಥವಾ ಸೊ ಇನ್ನೊಂದರಲ್ಲೂ ಬರಿಬೋದು ನಾವು ಸಬ್ಸ್ಕ್ರೈಬರ್ ಟೋಲ್ ಡೈಲಿಂಗ್. ಓಕೆ, ISD. ISD means international subscriber. ISD, international subscriber. Okay, international subscriber. And the next one, email. Email means what? Okay, email means electronic mail or exchanging message. Email. Email means electronic mail or exchanging message or exchanging messages. ಓಕೆ, ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಆಗಿರ್ಬೋದು ಅಥವಾ ಎಕ್ಸ್ಚೇಂಜಿಂಗ್ ಮೆಸೇಜಸ್. ಆ್ಯಂಡ್ ನೆಕ್ಸ್ಟ್ ಒನ್ MMS. MMS means what? Multimedia
multimedia messaging service. MMS. MMS means multimedia messaging service. Okay, so PCO means a public call office. STD means like a subscriber tool dialing, and IST means international subscriber dialing ಅಂತೇಳಿ ಕರೀತಾರೆ. Email means electronic mail or exchanging messages, and MMS means multimedia, so many options ಇರುವಂಥದ್ದು multimedia. Okay, so messaging service. Okay children, yes, so this is all about your lesson, how we communicate. Understood children? Yes, so thank you.